ರೈತರು ಹಳ್ಳಿ ಸೊಗಡಿನ ಪರಂಪರೆ ಉಳಿಸಿ ಅದಕ್ಕೆ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಜಾತ್ರಾ ಮಹೋತ್ಸವ ಮಾಡಿ ತಮ್ಮ ರಾಸುಗಳನ್ನು ಪ್ರದರ್ಶಿಸುವ ಕಾರ್ಯಕ್ರಮ ನಿಜಕ್ಕೂ ನಮ್ಮ ಸಂಸ್ಕೃತಿ ಎಂದು ಶಾಸಕ ಕೆ.ವೈ. ನಂಜೇಗೌಡರು ತಿಳಿಸಿದರು. ಮಾಲೂರು ತಾಲೂಕಿನ ತೋರಣಹಳ್ಳಿಯ ಇತಿಹಾಸ ಪ್ರಸಿದ್ಧ ಶ್ರೀ ಸಪ್ಲಾಂಬದೇವಿ ಹಾಗೂ ಶ್ರೀ ಪ್ರಸನ್ನ ಭೀಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ 4ನೇ ದಿನವಾದ ಭಾನುವಾರ ರೈತ ವೆಂಕಟೇಶ್ ಗೌಡ ಅವರ ರಾಸುಗಳು ಮೆರವಣಿಗೆಯಲ್ಲಿ ಮಾತನಾಡಿದರು. ಗ್ರಾಮಗಳಲ್ಲಿ ದೇವತಾ ಕಾರ್ಯ ನಡೆಯುವುದರಿಂದ ಉತ್ತಮ ಮಳೆ, ಬೆಳೆ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ಎಂದರು. ರೈತ ವೆಂಕಟೇಶ್ ಗೌಡ ಮಾತನಾಡಿ, ನಾವು ನಮ್ಮ ಕುಟುಂಬದಲ್ಲಿ 30 ರೀತಿಯ ವಿವಿಧ ತಳಿಯ ದೇಸಿ ರಾಸುಗಳು ಸಾಕಾಣೆ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಯುವ ಪೀಳಿಗೆಗೆ ಈ ಸಂಪ್ರದಾಯವನ್ನು ಮುಂದುವರಿಸುವ ಉದ್ದೇಶವಿದೆ. ರಾಜ್ಯದಲ್ಲಿಯೇ ಹೆಸರಾದ ಹಳ್ಳಿಕಾರ್ ರಾಸುಗಳನ್ನು ಈ ನಮ್ಮ ಜಾತ್ರೆಯಲ್ಲಿ ಪ್ರದರ್ಶಿಸಿದ್ದು ಹೆಮ್ಮೆ ತಂದಿದೆ ಎಂದರು. 6ಕ್ಕೂ ಹೆಚ್ಚು ಜೋಡಿ ಹಳ್ಳಿಕಾರ್ ಹಸುಗಳನ್ನು ಸಿಂಗರಿಸಿ ಜಾತ್ರೆಯ ಬೀದಿಯಲ್ಲಿ ಮದ್ದಳೆ, ಡೊಳ್ಳು ಕುಣಿತ, ಮಂಗಳವಾದ್ಯ ಮೂಲಕ ಪ್ರದರ್ಶಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗಾಪುರ ಕಿಟ್ಟಿ, ರಾಮಮೂರ್ತಿ, ಬಾಳಗೇನಹಳ್ಳಿ ಶ್ರೀನಿವಾಸ್, ಪ್ರಗತಿ ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು. ವರದಿ ಪುಷ್ಪ ಎಸ್ಪಿ, ಮಾಲೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅದಕ್ಕೆ ಹಾಕೊಳ್ತಾ ಇರೋಣ.